ಗುರುರಾಜ್ ಪಡ್ಶೆಟ್ಟಿ, ಮಲ್ಲಣ್ಣ ಹಿರೇಕುರ್ವ, ಎಚ್.ಎನ್. ಬಿರಾದಾರ್, ಕಾಶಿನಾಥ್ ಎಂ ತಳವಾರ ಅಸ್ಕಿ, ಸಂಗನಗೌಡ ನಾಗರೆಡ್ಡಿ ಅಸ್ಕಿ, ಅಶೋಕ್ ತಳವಾರ ಅಸ್ಕಿ. ಏತ ನೀರಾವರಿ ಪ್ರೆಸ್ ಮೀಟ್ ಕರೆಯಲು ಕಾರಣ ಏನಪ್ಪ ಅಂತಂದ್ರೆ 1300 ಕೋಟಿಗಿಂತಲೂ ಹೆಚ್ಚಿನ ಕೆಲಸ ಈಗ ಸರ್ಕಾರ ಮಾಡಿದೆ. ಇನ್ನು ಕೇವಲ 10% ಕೆಲಸ ಉಳಿದ ಅದನ್ನು ತ್ವರಿತಗತಿಯಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು. ಯಾಕಂದರೆ ಇದು ಇಸ್ರೇಲ್ ಟೆಕ್ನಾಲಜಿ ಅಂಥೇಳಿ ಪ್ರಯೋಗ ಮಾಡಿರೋದ್ರಿಂದ ಇದು ಈ 10% ಕೆಲಸ ಮಾಡಲಿಲ್ಲ, FIC ವರ್ಕ್ ನಮ್ಗೆ ಮಾಡಿಕೊಡಲಿಲ್ಲ ಅಂದರೆ ಹಿಂದಿಂದ ಎಲ್ಲ ಪ್ರಾಜೆಕ್ಟ್ನೂ ಹೊಳೆಯಾಗಿ ಮುಂಚೆ ತೊಳೋದಂಗೆ ಆಗ್ತದೆ. ದಯವಿಟ್ಟು ಕಾಂಗ್ರೆಸ್ ನಡೆ ಕೃಷ್ಣೆ ಕಡೆ ಅಂತೇಳಿ ನೀವು ಸ್ಟೇಟ್ಮೆಂಟ್ ಕೊಟ್ಟು ಇಲ್ಲಿವರೆಗೆ ಒಂದು ದಶಕ ಕಳೆದೋಯ್ತು. ಇನ್ನೂವರೆಗೂ ನಮ್ಮ 38 ಹಳ್ಳಿಯ ರೈತರಿಗೆ ನೀರಿನ ಫಲಾನುಭವ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ನಾನು ಕೊಡಕ್ಕೆ ಇಷ್ಟಪಡ್ತೀನಿ. ವಿಜಯಪುರ ಜಿಲ್ಲೆಯಲ್ಲಿ 5 ನದಿಗಳು ಹರಿದು ಪಂಚನದಿಗಳು ಬೀಡು ಎಣ್ಣೆ ಪಂಜಾಬ್ ತಿಳ್ಕೊಂಡು ಕರೀತಾರೆ. ಇದು ಹೇಳ್ಕೊಳ್ಳಿಗೆ ಮಾತ್ರ ಸೀಮಿತ ಆಗ್ಯದ. ಆದರೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಕುಡಿಲಿಕ್ಕೂ ಕೂಡ ನೀರಿನ ಒಂದು ತತ್ವಾರ ಎದುರಾಗಿದೆ. ಅದರಲ್ಲಿ ವಿಶೇಷವಾಗಿ ತಾಳಿಕೋಟೆ ತಾಲೂಕಿನ ಸುಮಾರು 38 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಪರಿಸ್ಥಿತಿಗಳು ಗಂಭೀರ ಅದ. ಅಲ್ಲಿ ಕೃಷಿಯೂ ಕೂಡ ನೀರಿಲ್ಲ. ಹಿಂದಿನ ಒಂದು ಸರ್ಕಾರದ ಅವಧಿ ಅಂದರೆ ಸಿದ್ದರಾಮಯ್ಯನವರು ಹಿಂದೆ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ ಅವಾಗ ಕೂಡ ನೀರಾವರಿ ಯೋಜನೆಯನ್ನು ಕಲ್ಪಿಸ್ಬೇಕಂತ ತಿಳ್ಕೊಂಡು ಹೇಳಿ ಅವಾಗ ಚಿಮ್ಮಿಲಿಗೆ ಏತಿ ನೀರಾವರಿ ಯೋಜನೆಯೊಳಗೆ ಇದನ್ನು 38 ಹಳ್ಳಿಗಳನ್ನು ವ್ಯಾಪ್ತಿಗೆ ತರಬೇಕಂತಕ್ಕಂಥ ವಿಚಾರದಿಂದ ಅವ್ರು ಮೊದಲು ತೀರ್ಮಾನ ತೊಗೊಂಡಿದ್ದರು. ಅವಾಗೂ ಕೂಡ ಅದನ್ನು ಕೆಲಸ ಮಾಡಲಿಲ್ಲ. ಅವಾಗ ಕೂಡ ಅದನ್ನು ಚಿಮ್ಮಿಲಿಗೂ ಕೂಡ ಅವರು ಅನುಷ್ಠಾನ ತರಲಿಲ್ಲ. ನಂತರದಲ್ಲಿ ಗುತ್ತಿ ಬಸವಣ್ಣ ಏತ ನೀರಾವರಿ ಯೋಜನೆಯನ್ನು ಜಾರಿಗೆ ತಂದು 38 ಹಳ್ಳಿಗೆ ನೀರಾವರಿಯನ್ನು ಕಲ್ಪಿಸಬೇಕಂತ ತಿಳ್ಕೊಂಡು ಅದನ್ನು ಕೂಡ ಅವರು ಆಲೋಚನೆ ಮಾಡಿದ್ದರು. ಅದನ್ನು ಕೂಡ ಅವರು ಜಾರಿಗೆ ತರಬೇಕಾಗಿಲ್ಲ. ಮತ್ತು ಅದನ್ನು ಬದಲಾವಣೆ ಮಾಡಿ ಇತ್ತೀಚೆಗೆ ಏನದ ಹೊಸ ಬೂದಿಯಾಳ ಮತ್ತು ಪೀರಾಪುರ ಏತಿ ನೀರಾವರಿ ಯೋಜನೆ ತಿಳ್ಕೊಂಡು BJP ಸರ್ಕಾರ ಇದ್ದ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು 1 ಮತ್ತು 2ನೇ ಹಂತದ ಕಾಮಗಾರಿಗೆ ಒಂದು ಶಂಕುಸ್ಥಾಪನೆ ನೆರವೇರಿಸಿದ್ರು. ಆ ಸಂದರ್ಭದಲ್ಲಿ ಬರೀ ಕೇವಲ ಶಂಕುಸ್ಥಾಪನೆ ಅಡಿಗಲಿಟ್ಟು ಪೂಜೆ ಮಾಡಿ ಹೋದರು. ಇನ್ನೂ ಕೂಡ ಕಾಮಗಾರಿ ಬಗ್ಗೆ ಅದಕ್ಕೆ ವೇಗ ಸಿಗ್ತಾ ಇಲ್ಲ. ಹೀಗಾಗಿ ಆ ಭಾಗದ 38 ಹಳ್ಳಿಗಳಿಗೆ ಕುಡಿಯುವ ನೀರಿನ ಒಂದು ತಾತ್ಪರ್ಯ ಇನ್ನೂ ತತ್ವಾರ ಎದುರಾಗಿದೆ. ಕಾರಣಕ್ಕಾಗಿ ಈ ಪ್ರಸ್ತುತ ರಾಜ್ಯ ಸರ್ಕಾರ ಕೂಡಲೇ ಬೂದಿಯಾಳ ಮತ್ತು ಪೀರಾಪುರ ಏತಿ ನೀರಾವರಿ ಯೋಜನೆಯನ್ನು ಶೀಘ್ರದಲ್ಲಿ ಅಂದರೆ ಸಮರೋಪಾದಿಯಲ್ಲಿ ಕಾರ್ಯ ಪ್ರಾರಂಭ ಮಾಡಿ ಮುಕ್ತಾಯಗೊಳಿಸಿ 38 ಹಳ್ಳಿಗಳಿಗೆ ನೀರು ಕೊಡುವಂಥ ಕೆಲಸ ಮಾಡಬೇಕಂತಕ್ಕಂಥದ್ದು. ಅದ್ರ ಜೊತೆಗೆ FIC ಲ್ಯಾಟ್ರಲ್ ಮತ್ತು ಡಿಸ್ಟ್ರಿಬ್ಯೂಟರ್ಗಳನ್ನು ಕೂಡ ಬೇಗನೆ ನಿರ್ಮಾಣ ಮಾಡಿ ಒಟ್ಟಾರೆ ಆ ಭಾಗಕ್ಕೆ ಸಂಪೂರ್ಣ ನೀರಾವರಿ ಕಲ್ಪಿಸಿ ಬೆಳೆಗಳಿಗೆ ನೀರು ಕೊಡಬೇಕು ಮತ್ತು ಜಾನುವಾರಿಗೆ ಕೂಡ ನೀರು ಕೊಡುವಂಥ ಕೆಲಸ ಮಾಡಿ ಆ ಭಾಗದ ಎಲ್ಲ ಕೆರೆಗಳನ್ನು ಕೂಡ ಭರ್ತಿ ಮಾಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ಒತ್ತಾಯಪಡಿಸ್ತೀನಿ. ಓಕೆ ಸರ್.